ಸ್ವಾಗತ. ತುಮಕೂರಿನಲ್ಲಿ ಐಎಂಎ ಮಾದರಿಯಲ್ಲಿ ಹೊಸ ವಂಚನೆಯ ಜಾಲ. ವಿದ್ಯಾವಂತ ಮಹಿಳೆಯರಿಗೆ ವಂಚಿಸಿ ಲಕ್ಷ ಲಕ್ಷ ದೋಖಾ ಮಾಡ್ತಾ ಇದ್ದ ಜಾಲ. ಸ್ವಯಂ ಉದ್ಯೋಗ ಭರವಸೆಯನ್ನ ನೀಡಿ ವಂಚನೆ ಎಸಗಿದ್ರ ಜಯನಗರದ ಎಸ್ಎಲ್ವಿ ಮಹಿಳಾ ಮಾರ್ಟ್ ವಿರುದ್ಧ ಆರೋಪ ಕೇಳಿಬಂದಿದೆ. 5 ಲಕ್ಷದಿಂದ ಕೋಟಿವರೆಗೂ ಕೂಡ ಹೂಡಿಕೆ ಮಾಡಿರುವ ಮಹಿಳೆಯರು ನೀಡಿದ ಹಣ ಡಬಲ್ ಆಗುವ ಕನಸಿನಲ್ಲಿ ಹೂಡಿಕೆಯನ್ನ ಮಾಡಿದ್ರು ಮಹಿಳೆಯರು. ಜಯನಗರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಜಯನಗರ ಪೊಲೀಸ್ ಠಾಣೆಗೆ ದೂರು ಪಡೆದು ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಉದ್ಯೋಗ ನೆಪದಲ್ಲಿ ಮುಂಗಡ ಲಕ್ಷ ಲಕ್ಷ ಹಣವನ್ನ ಪಡೆದ ಕಂಪನಿ, ಪ್ಯಾಕಿಂಗ್ ಎಂದು ಮಹಿಳೆಯರಿಗೆ ವಸ್ತುಗಳನ್ನ ನೀಡ್ತಾ ಇದ್ದ ಕಂಪನಿ, ಅಗರಬತ್ತಿ, ಕಸದ ಪೊರಕೆ, ಮೇಣದಬತ್ತಿ ಮನೆಯಲ್ಲೇ ಪ್ಯಾಕ್ ಮಾಡಿ ಕಂಪನಿಗೆ ವಾಪಸ್ ನೀಡ್ತಾ ಇದ್ರು. ಡೆಪಾಸಿಟ್ ಹಣಕ್ಕೆ ಮಹಿಳೆಯರಿಗೆ ಇಂತಿಷ್ಟು ಹಣ ನೀಡ್ತಾ ಇದ್ದ ಕಂಪನಿ ನೀಡಿದ ಹಣ ಡಬಲ್ ಆಗೋ ಕನಸಿನಲ್ಲಿ ಮಹಿಳೆಯರಿಂದ ಇವರು ಹೂಡಿಕೆಯನ್ನು ಮಾಡಿಸಿಕೊಳ್ತಾ ಇದ್ರು. ಸದ್ಯ ಇವರ ವಂಚನೆಯ ಜಾಲ ಈಗ ಬಯಲಾಗಿದೆ. ಸರ್, ಇದು ಎಸ್ಎಲ್ವಿ ಮಹಿಳಾ ಮಠ ಅಂತ. ಇದು ಸರ್ 1.5 ವರ್ಷದ ಹಿಂದ್ಗಡೆ ತುಮಕೂರಲ್ಲಿ ಓಪನ್ ಆಗಿದೆ. ಬಟ್ ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಓಪನ್ ಆಗಿತ್ತು ಒಂದು ಬ್ರಾಂಚ್. ಇಲ್ಲಿ 1.5 ವರ್ಷದಿಂದ ಓಪನ್ ಆಗಿರೋದು ನನಗೀಗ 4 ತಿಂಗಳಿಂದ ಗೊತ್ತಾಗಿರೋದು ಸರ್. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕಿದ್ರು, ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ. ಆಮೇಲೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಆಮೇಲೆ ಎಲ್ಲಾ ಕಡೆನೂ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲಿ ಇದೆ, ಫೇಸ್ಬುಕ್, ಎಲ್ಲಾ ಕಡೆನೂ ಹಾಕಿದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ. ಇಲ್ಲಿ ಬಂದು ವಿಚಾರಿಸಿದಾಗ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಕೊಡ್ತೀವಿ, ಅಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀವಿ. ನೀವು ಏನ್ ಜಾಬ್ ಅಂದ್ರೆ ಫಸ್ಟ್ 50 ಸಾವಿರ ಇನ್ವೆಸ್ಟ್ ಮಾಡಿದ್ವಿ. ಇನ್ವೆಸ್ಟ್ ಮಾಡಿದಕ್ಕೆ ನಮಗೆ 10,000ದಂಗೆ 5 ತಿಂಗಳು ಅಮೌಂಟ್ ಬಂತು. ಮತ್ತೆ ರೀಫಂಡ್ ನಿಮ್ದು ಡೆಪಾಸಿಟ್ ಅಮೌಂಟ್ ಏನಿದೆ ಅದನ್ನ 5 ತಿಂಗಳಾದ್ಮೇಲೆ ನಿಮ್ಗೆ ನಮ್ ಜೊತೆ ವರ್ಕ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಫಸ್ಟ್ ತಿಂಗಳದು 5 ತಿಂಗಳು ರಿಟರ್ನ್ ಆಯ್ತು. ಮತ್ತೆ ನಮ್ಗೆ ನಾವು 1 ಲಕ್ಷ ಇದೇ ತರ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ವಿ. ಫ್ಯಾಮಿಲಿಯಲ್ಲೆಲ್ಲ ತಗೊಬಂದು ಇನ್ವೆಸ್ಟ್ ಮಾಡಿಸಿದ್ವಿ ಸರ್. ಇನ್ವೆಸ್ಟ್ ಮಾಡಾದ್ಮೇಲೆ ಇವರು ಈಗ 3 ತಿಂಗಳಿಂದ ಸರ್ ಪೇಮೆಂಟ್ ಏನೂ ಆಗ್ತಿರ್ಲಿಲ್ಲ ಸರ್. ಏನಕ್ಕೆ ಪೇಮೆಂಟ್ ಡಿಲೇ ಆಗ್ತಿದೆ ಅಂದ್ರೆ ನಾವು IT ರಿಟರ್ನ್ ಮಾಡ್ತಿದೀವಿ, ಇವಾಗ ನಮ್ಗೆ ಅಮೌಂಟ್ ಸ್ವಲ್ಪ ಸಾಲ್ಟೇಜ್ ಇದೆ, ನಾವು ಮಾಡ್ಕೊಡ್ತೀವಿ ಎಲ್ಲದನ್ನು ಅಂತ ಹೇಳಿದ್ರು ಸರ್. 5ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕಿಗೆ ಡೇಟ್ ಕೊಟ್ಕೊಂಡು ಬಂದ್ವಿ ಸರ್. ಮತ್ತೆ ಅವರು 5ನೇ ತಾರೀಕು ಆದ್ಮೇಲೆ ಇಲ್ಲಿ ಕೃಷ್ಣಮೂರ್ತಿ ಸರ್ ಆಗ್ಲಿ, ರಾಜೇಶ್ ಸರ್ ಆಗ್ಲಿ ಯಾರೂ ಕಾಂಟ್ಯಾಕ್ಟಿಗೆ ಸಿಗ್ಲಿಲ್ಲ. ಅದು ಹಂಗ